ಗುರುಪಾದಪ್ಪ ನಾಗಮರಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಸಹಕಾರ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ 21 ನಿರ್ದೇಶಕರು ಅವಿರೋಧ ಆಯ್ಕೆಯ ನಂತರ ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸೂರ್ಯಕಾಂತ್ ನಾಗಮರಪಳ್ಳಿ ಮತ್ತು ಉಪಾಧ್ಯಕ್ಷರಾಗಿ ತರುಣ್ ಸೂರ್ಯಕಾಂತ್ ನಾಗಮರಪಳ್ಳಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಹಾಗೂ ಸಹಾಯಕ ಆಯುಕ್ತರಾದ ಲವಿಶ್ ಓರ್ವಡಿಯಾ ತಿಳಿಸಿದರು. Suryakanth Gurupadappa Nagamarappalli is elected as the chairman of the Gurupadappa Nagamarappalli Multi Super Speciality Hospital. Yes, sir. Thank you. Next, vice chairman elections. Same 11 to 1 p.m. nomination time ittu. Only one nomination received. Shri Tarun Suryakanth Nagamarappalli. Proposer Dr. Chandrakant Gudige. Seconder Shri Sidram Dulappa Khadgave. Rotini Marti. ನಿರ್ದೇಶಕರಾದ ಸೂರ್ಯಕಾಂತ್ ನಾಗಮರಪಳ್ಳಿ, ಭೀಮರಾವ್ ಪಾಟೀಲ್, ನರಸಾರೆಡ್ಡಿ ಬೇಮಳಖೇಡ್, ಡಾಕ್ಟರ್ ರಜನೀಶ್ ವಾಲಿ, ರಾಚಪ್ಪ ಪಾಟೀಲ್, ಗೋವಿಂದ ವಿಶ್ವನಾಥ್, ರಾಘವೇಂದ್ರ ಮೆಹರ್ಕರ್, ಸಂಜು ಸಿದ್ದಾಪುರ್, ಶಿವಕುಮಾರ್ ಭಾಲ್ಕಿ, ಆಕಾಶ್ ನಾಗಮರಪಳ್ಳಿ, ಸಂತೋಷ್ ಕುಮಾರ್ ತಾಳಂಪಳ್ಳಿ, ಡಿಕೆ ಸಿದ್ರಾಮ್, ಸೈಯದ್ ಖೈಜುರುಲ್ಲಾ ರೇಕುಳಗಿ, ತರುಣ್ ಸೂರ್ಯಕಾಂತ್ ನಾಗಮರಪಳ್ಳಿ, ಡಾಕ್ಟರ್ ವಿಜಯಕುಮಾರ್ ಕೋಟೆ, ರಾಜೇಶ್ವರ ನಿಟ್ಟೂರಿ, ಅಶೋಕ್ ರೇಜೆಂತಲ್, ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ, ಶಕುಂತಲಾ ಬೆಲ್ದಾಳೆ, ವಿಜಯಲಕ್ಷ್ಮಿ ಹೂಗಾರ್, ರಾಮದಾಸ್ ತುಳಸಿರಾಮ್ ನೂತನ ನಿರ್ದೇಶಕರಾಗಿದ್ದು ಇಂದಿನ ಸಭೆಯಲ್ಲಿ 19 ಜನ ನಿರ್ದೇಶಕರು ಭಾಗಿಯಾಗಿದ್ದರು. ಎಲ್ಲರ ಒಪ್ಪಿಗೆ ಮೇರೆಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಜರುಗಿದೆ. ನೂತನ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಮಾತನಾಡಿ, ನಮ್ಮ ತಂದೆಯವರಾದ ಗುರುಪಾದಪ್ಪ ನಾಗಮರಪಳ್ಳಿ ಅವರು ಸದಾ ಜನಪರ ಕಾಳಜಿಯನ್ನು ಇಟ್ಟು ಜಿಲ್ಲೆಯ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಸಿಗಬೇಕು ಅನ್ನೋ ಉದ್ದೇಶ ಅವರದಾಗಿತ್ತು. ಅವರ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆ ಕೆಲಸ ಮಾಡುತ್ತದೆ. ಎಲ್ಲಾ ನಿರ್ದೇಶಕರ ಬೆಂಬಲ ಸದಾ ನಮ್ಮ ಜೊತೆಗೆ ಇದೆ, ಮುಂದೆಯೂ ಇದೇ ರೀತಿ ಇರಲಿ. ನಿಮ್ಮ ಬೆಂಬಲದಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗುರುಪಾದಪ್ಪ ನಾಗಮರಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಚುನಾವಣೆ ಅಧಿಕಾರಿಗಳಾದ ಲವಿಶ್ ಓರ್ವಡಿಯಾ ಅಸಿಸ್ಟೆಂಟ್ ಕಮಿಷನರ್ ಬೀದರ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಿಂದ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ 8 ತಾಲೂಕದಿಂದ ಪ್ಯಾಕ್ಸ್ ಇಂದ ಆಯ್ಕೆ ಆಗಿರತಕ್ಕಂಥ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹಾಗೂ ವೋಟರ್ ಕಡೆಯಿಂದ ಎಲೆಕ್ಟೆಡ್ ಆಗಿರತಕ್ಕಂಥ 10 ಡೈರೆಕ್ಟರ್ಸ್ ಹಾಗೂ ತೆಲಂಗಾಣದ ಎಲೆಕ್ಟೆಡ್ ಆಗಿರತಕ್ಕಂಥ ಡೈರೆಕ್ಟರು ಹಾಗೂ ಮಹಾರಾಷ್ಟ್ರದ ಎಲೆಕ್ಟೆಡ್ ಆಗಿರತಕ್ಕಂಥ ಡೈರೆಕ್ಟರು ಮತ್ತೆ ಡಾಕ್ಟರ್ಸ್ ಅಸೋಸಿಯೇಷನ್ ಇಂದ ಎಲೆಕ್ಟ್ ಆಗಿರತಕ್ಕಂಥ ಡಾಕ್ಟರು, ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಎಲ್ಲರೂ ಯುನಾನಿಮಸ್ ಆಗಿ ಎಲೆಕ್ಟ್ ಆಗಿದ್ದೀರಿ. ನಮ್ಮೆಲ್ಲರಿಗೂ ವಿಶೇಷವಾಗಿ ಶುಭಾಶಯಗಳು. ಜಿಲ್ಲೆಯಲ್ಲಿ ಕೋವಿಡ್ ಒಂದೇ ಸಮಯದ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ 2 ಲಕ್ಷ ಜನಕ್ಕೂ ಜಾಸ್ತಿ ಇವತ್ತು ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತಕ್ಕಂಥದ್ದು. ಕೋವಿಡ್ ಅಲ್ಲಿ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ಆಸ್ಪತ್ರೆ. ₹1 ಇಡೀ ಭಾರತದಲ್ಲಿ ಯಾರೇ ಟ್ರೀಟ್ಮೆಂಟ್ ಮಾಡಿದಾರೆ ಅಂದ್ರೆ ಅದು ಗುರುಪಾದಪ್ಪ ನಾಗಮರಪಳ್ಳಿ ಹಾಸ್ಪಿಟಲ್ ಮಾಡಿದ್ದಾರೆ. ಇದೇ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದೆ. ಆ ಪುಣ್ಯ ಆ ಶ್ರೇಯಸ್ಸು ತಮ್ಮೆಲ್ಲರಿಗೂ ಸೇರ್ತದೆ. ಅವತ್ತು ಎಷ್ಟೊಂದು ಜನಕ್ಕೆ ಆಕ್ಸಿಜನ್ ಇಲ್ಲ ಅಂದಾಗ ಆಕ್ಸಿಜನ್ ಕೊಡ್ತಕ್ಕಂಥದ್ದು. ಇನ್ನ ಒಂದು ಪೇಷಂಟ್ ಜ್ಞಾಪಕ ಇದೆ, ಅಪೋಲೋ ಹಾಸ್ಪಿಟಲ್ ಅವರು ನಮ್ಮ ಪೇಷಂಟ್ ಇಲ್ಲ, ಇದು ಉಳಿಯಲ್ಲ, ನೀವು ತಗೊಂಡೋಗಿ ಅಂತ ಅವರು ವಾಪಸ್ ಕೇಳಿಸಿದಾಗ ಬಾರ್ಡರ್ ಬಂದು ನಮಗೆ ಫೋನ್ ಮಾಡಿದಾಗ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ರ ಜೀವ ಉಳಿಸಿದ್ವಿ. ಇವತ್ತು ಅವ್ರ ಮಗಳ ಮದುವೆ ಮಾಡಿ ಅವ್ರು ನೆಮ್ಮದಿಯಾಗಿದ್ದಾರೆ. ಓದಿಯವರು ಆತದ್ದು ಸುಮಾರು ಉದಾಹರಣೆಗಳಿದೆ. ಸುಮಾರು 382 ಡೆಡ್ ಬಾಡೀಸ್ ನಾವು ಆಸ್ಪತ್ರೆ ಮೂಲಕ ಕೋವಿಡ್ ಸಮಯದಲ್ಲಿ ತಗೊಂಡು ಅಂತಿಮ ಸಂಸ್ಕಾರ ಮಾಡ್ತಕ್ಕಂಥ ಪುಣ್ಯ ಕೆಲಸಗಳು ಮಾಡಿದ್ದೀವಿ. ಸುಮಾರು 45,000 ಮನೆಗಳಿಗೆ ಕೋವಿಡ್ ಸಮಯದಲ್ಲಿ ರಾಷನ್ ಕಿಟ್ ಕೊಡೋದಲ್ಲದೆ ಜೊತೆಗೆ ಹಾಲು ಕೂಡ ಸರಬರಾಜು ಮಾಡ್ತಕ್ಕಂಥ ಕೆಲಸ ನಾವು ಆಸ್ಪತ್ರೆಯಿಂದ ಆಗಿದೆ. ಅದಲ್ಲದೆ ಸಣ್ಣ ಮಕ್ಕಳಿಗೆ 1 ದಿನದ ಮಕ್ಕಳಿಗೆ ಹಾರ್ಟ್ ಅಲ್ಲಿ ಹೋಗಿರ್ತಕ್ಕಂಥ ಅದಕ್ಕೆ ಆಪರೇಷನ್ ಮಾಡಿ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಆಸ್ಪತ್ರೆ ಮೂಲಕ ಆಗಿದೆ. ಸಾಕಷ್ಟು ಮೊದಲು ಗಡಿ ಭಾಗದಲ್ಲಿ ಹೋಗ್ತಾ ಇದ್ರು. ಯಾರ MRI CT ಸ್ಕ್ಯಾನ್ ಮಾಡ್ಬೇಕಂತಂದ್ರೆ ಅಲ್ಲಿ ಹೈದರಾಬಾದ್ಗೆ ಶೋಲಾಪುರ್ಗೆ ಹೋಗ್ಬೇಕಾಯ್ತು. ಅವಾಗ ಗುದ್ಗೆ ಮಾಮ ಅವರು, DK ಸಿದ್ದರಾಮ್ ಅವರು, ಕೋಟೆ ಅವರು ಎಲ್ಲ ಹಿರಿಯರು ಕಲ್ತು ಬಿಟ್ಟು ಒಂದು ಆಲೋಚನೆ ಮಾಡಿ ಜನ ಪೇಷಂಟ್ಸ್ ಎಲ್ಲ ಇದಕ್ಕೆ ಹೋಗ್ತಾ ಇದಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ತೆಲಂಗಾಣ ಹೋಗ್ತಾರೆ. ಒಂದು ಪೇಷಂಟ್ ಕರ್ಕೊಂಡು ಹೋಗ್ಬೇಕಂದ್ರೆ 15,000 ರೂಪಾಯಿ ಖರ್ಚಾಗುತ್ತೆ.
ಖರ್ಚಾಗುತ್ತೆ. ಅಲ್ಲಿ ಹೋದ ಮೇಲೆ ಮತ್ತೆ ಜೊತೆಗಿದ್ದವನ್ನ 5,000 ಖರ್ಚಾಗುತ್ತೆ, 20-25 ಸಾವಿರ ಆಗುತ್ತೆ. ಡಯಾಗ್ನೋಸ್ ಮಾಡಲಿಲ್ಲ ಅಂದ್ರೆ, ಡಿಸೀಸ್ ಐಡೆಂಟಿಫೈ ಮಾಡಲಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಹೆಂಗ್ ಮಾಡಕ್ಕಾಗ್ತದೆ? ಇಲ್ಲೇ ಒಂದು MRI ಬೇಕಂದಾಗ ಜರ್ಮನಿಯಿಂದ ಮಷೀನ್ ಅನ್ನು ತಂದು ಜನರು ಸೇವೆ ಮಾಡ್ತಕ್ಕಂಥ ಕೆಲಸ. ಬರೀ 3,500 ಬರೀ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲೇ ಇವತ್ತು ಚಾರ್ಜ್ ಮಾಡ್ತೀವಿ. ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಸ್ 15,000 ಚಾರ್ಜ್ ಮಾಡ್ತಾರೆ, ಆದ್ರೆ ಇವತ್ತು 4-5 ಸಾವಿರದಲ್ಲೇ ಚಾರ್ಜ್ ಮಾಡಿ ಬರೀ ಕರೆಂಟ್ ಬಿಲ್ಲೇ ತಗೊಂಡು ಜನಕ್ಕೆ ಸಹಕಾರ ಮಾಡ್ತಕ್ಕಂಥದ್ದು. ಇದು ಇಡೀ ಭಾರತದಲ್ಲೇ ನನ್ನ ಅಡಿ ಕಮ್ಮಿ ವೆಚ್ಚದಲ್ಲಿ ಮಾಡ್ತಕ್ಕಂಥ ಆಸ್ಪತ್ರೆ ಯಾವ್ದಾರು ಇದೆ ಅಂದ್ರೆ ಗುರುಪಾದಪ್ಪ ನಾಗಮಾರ್ಪಳ್ಳಿ ಆಸ್ಪತ್ರೆ. ಇವತ್ತು ಹೆರಿಗೆಗೂ ಕೂಡ ನಮ್ಮಲ್ಲಿ ನಂಬರ್ 1 ಹಾಸ್ಪಿಟಲ್ ಆಗಿದೆ. ಕೋವಿಡ್ ಅಲ್ಲಿ ಎಲ್ಲ ಆಸ್ಪತ್ರೆಯಲ್ಲಿ ಜನ ತೀರೋಗಿದ್ರು, ಆದ್ರೆ ಗುರುಪಾದಪ್ಪ ನಾಗಮಾರ್ಪಳ್ಳಿ ಹಾಸ್ಪಿಟಲ್ ಅಲ್ಲಿ ಪ್ಲಸ್ ಕೋವಿಡ್ ಕೇರ್ ಸೆಂಟರ್ ಯಾರು ಅಡ್ಮಿಟ್ ಆಗಿದ್ರು ಒಬ್ರು ತೀರೋಗಿಲ್ಲ. ಪ್ರತಿಯೊಬ್ಬರದ್ದು ಜೀವ ಉಳಿಸ್ತಕ್ಕಂಥ ಕೆಲಸ ಅವಾಗ ಕೋವಿಡ್ ನಲ್ಲಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದೀವಿ. ಅದಲ್ಲದೆ ಬ್ಲಡ್ ಕ್ಯಾಂಪ್ಸ್ ಮಾಡ್ತಕ್ಕಂಥ ಕೆಲಸ, ಹಳ್ಳಿಗೆ ಹೋಗಿ ಜನರ ಚೆಕಪ್ ಮಾಡ್ತಕ್ಕಂಥ ಕೆಲಸ, ಅಲ್ಲಿ ಸಹಕಾರ ನೀಡ್ತಕ್ಕಂಥ ಕೆಲಸ ನಂದಾಗಿದೆ. ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹಾಗೂ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು, ನಮ್ಮ ರಿಟರ್ನಿಂಗ್ ಆಫೀಸರ್ ಅವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಅಷ್ಟು ಶಾಸಕರಿಗೆ, ಅಷ್ಟು ನಾಯಕರಿಗೆ, ಆಮೇಲೆ ನಮ್ಮ ವಿಶೇಷವಾಗಿ ಸೊಸೈಟೀಸು, ಪ್ಯಾಕ್ಸ್ ಸದಸ್ಯರು, ಮೆಂಬರ್ಸು ಅವರೆಲ್ಲ ಸಹಕಾರ ಮಾಡಿ ಇವತ್ತಿಷ್ಟು ದೊಡ್ಡ ಆಸ್ಪತ್ರೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದರಿಂದ ಇನ್ನ ಹೆಚ್ಚಿನ ಮಟ್ಟಿಗೆ ಸಂಸ್ಥೆಯನ್ನ ಬೆಳೆಸಿ ಇದರ ಮೂಲಕ ಬೇರೆ ಸಂಸ್ಥೆ ತರ ಇದು ದುಡ್ಡು ಮಾಡೋ ಸಂಸ್ಥೆ ಅಲ್ಲ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಹಳೆ ಡೈರೆಕ್ಟರ್ ಇದ್ರಿ, ಎಲ್ಲ 10 ವರ್ಷದ ಡೈರೆಕ್ಟರ್ ಇದ್ದೀರಿ. ನಾವು ಇಲ್ಲಿ ಮಾಡ್ತಕ್ಕಂಥ ಕೆಲಸ ಏನ್ ಮಾಡಿದೀವಿ ಅಂದ್ರೆ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಿದೀವಿ. ನಾವು ದುಡ್ಡು ಉಳಿಸಿಲ್ಲ, ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡಿದೀವಿ. ಜನರ ಬೆನ್ನೆಲುಬು ನಿಲ್ತಕ್ಕಂಥ ಕೆಲಸ ನಾವು ಮಾಡಿದೀವಿ. ಇನ್ನ ಹೆಚ್ಚಿನ ಮಟ್ಟದಲ್ಲಿ ಬರ್ತಕ್ಕಂಥ ದಿವಸದಲ್ಲಿ ಇನ್ನ ಲಕ್ಷಾಂತರ ಪೇಷಂಟ್ಸ್ ಇನ್ನ ಟ್ರೀಟ್ಮೆಂಟ್ ಮಾಡಿ ಸಹಕಾರ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ತಮ್ದೆಲ್ಲರೂ ಸಹಕಾರ ಇಡೀ ಜಿಲ್ಲೆ ಜನರಿಗೆ ಈ ನಮ್ಮ ಬೋರ್ಡ್ ಮೂಲಕ, ಬೋರ್ಡ್ ವತಿಯಿಂದ ತಮ್ಮೆಲ್ಲರಿಗೂ ಜಿಲ್ಲೆ ಜನಕ್ಕೆ ಧನ್ಯವಾದಗಳನ್ನು ಹೇಳಿ, ತಮ್ಮೆಲ್ಲರ ಸಹಕಾರ, ಸಹಯೋಗ, ಆಶೀರ್ವಾದ, ಅದೇ ರೀತಿ ಆಸ್ಪತ್ರೆ ಅವ್ರಿಗೋಸ್ಕರ ಬೆನ್ನೆಲುಬಾಗಿ ಅವರ ಜೀವನಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ, ರೈತರಿಗೋಸ್ಕರ, ಹಿರಿಯರಿಗೋಸ್ಕರ, ಸಣ್ಣವ್ರಿಗೋಸ್ಕರ, ದೊಡ್ಡವ್ರಿಗೋಸ್ಕರ ಪ್ರತಿಯೊಬ್ಬರದ್ದು ಸಹಕಾರ ಸಹಯೋಗದಿಂದಾನೇ ಇವತ್ತು ಈ ಆಸ್ಪತ್ರೆ ನಿರ್ಮಾಣ ಆಗಿದೆ. ಪ್ಲಸ್ ಈ ಚುನಾವಣೆಯನ್ನು ಸುಸೂಕ್ತವಾಗಿ ನಡೆದಿದೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ, ಇದು ಇಡೀ ಗೆದ್ದಿರಕಂತ ಎಲ್ಲ ಮತ್ತೊಮ್ಮೆ ವಿಶೇಷವಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಹಾಗೂ ವಿಶೇಷವಾಗಿ ಉಮಾಕಾಂತ್ ನಾಗಮಾರ್ಪಳ್ಳಿ ಅಣ್ಣವರು ಬಂದಿದ್ದಾರೆ ಅನ್ಸುತ್ತೆ, ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ತಮ್ಮೆಲ್ಲರಿಗೂ ಕೋಟಿ ಧನ್ಯವಾದಗಳು. ಇದೇ ವೇಳೆ ಮಾತನಾಡಿದ ನೂತನ ಉಪಾಧ್ಯಕ್ಷ ತರುಣ್ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ನಮ್ಮ ಆಸ್ಪತ್ರೆಯು ಬಡವರ ಪರವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾವು ಅನೇಕ ನಿರ್ದೇಶಕರ ಸಹಕಾರದಿಂದ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೇವೆ. ನನಗೆ ನೀಡಿದ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಿಸುತ್ತೇನೆ ಎಂದು ಹೇಳಿದ್ದಾರೆ. ನಾಗಮಾರ್ಪಳ್ಳಿ ಸಹಕಾರ ಆಸ್ಪತ್ರೆಯ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ತಮ್ಮೆಲ್ಲ ಹಿರಿಯರಿಗೆ, ಎಲ್ಲರೂ ನನ್ನ ಮಾರ್ಗದರ್ಶಕರೇ, ತಮ್ಮೆಲ್ಲರಿಗೂ ನಮ್ಮ ನಾಗಮಾರ್ಪಳ್ಳಿ ಆಸ್ಪತ್ರೆ ವತಿಯಿಂದ, ಸ್ಟಾಫ್ ವತಿಯಿಂದ ಹಾಗೂ ನಮ್ಮ ತಂದೆ ಆದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರ ಕಡೆಯಿಂದ, ನಮ್ಮ ದೊಡ್ಡಪ್ಪನಾದ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರ ಕಡೆಯಿಂದ ಹಾಗೂ ನನ್ನ ಕಡೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಇವತ್ತು ಬಹಳ ಒಂದು ಖುಷಿಯ ದಿನ. ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಕನಸಿನ ಕೂಸಾದ ಈ ಸಹಕಾರ ಆಸ್ಪತ್ರೆ ಇಡೀ ಕರ್ನಾಟಕದಲ್ಲಿ ವಿ ಆರ್ ದ ಓನ್ಲಿ ಕೋಆಪರೇಟಿವ್ ಹಾಸ್ಪಿಟಲ್. ನಮ್ಮ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ವಿತ್ ಹಿಸ್ ಗೈಡಿಂಗ್ ಸಪೋರ್ಟ್ ಅಂಡ್ ಪವರ್ ಇಡೀ ಕೋವಿಡ್ ಸಮಯದಲ್ಲಿ ಎಲ್ಲ ಆಸ್ಪತ್ರೆಗಳಿದ್ರು, ಎಲ್ಲ ಆಸ್ಪತ್ರೆ ಸಹಾಯ ಮಾಡಿದ್ದಾರೆ. ಆದ್ರೆ ಅವ್ರದ್ದು ದಿಢೀರ ನಿರ್ಧಾರ, ಥಾಟ್ಫುಲ್ನೆಸ್ ಅವರಿಂದ ₹1 ಕೋವಿಡ್ ಕೇರ್ ಸೆಂಟರ್ ಮಾಡಿದ್ವಿ. RSS ಅವರ ಸಹಯೋಗದಲ್ಲಿ ಗುದ್ಗೆ ಮಾಮರಾಗಿರ್ಲಿ, ವಾಲಿಶ್ರೀ ಹಾಸ್ಪಿಟಲ್ ಆದ ರಜನೀಶ್ ವಾಲಿ ಸರ್ ಆಗಿರ್ಲಿ, ಸಂತೋಷ್ ತಾಳಪಳ್ಳಿ ಸರ್ ಆಗಿರ್ಲಿ, DK ಸಿದ್ದರಾಮಂಗಲ್ ಆಗಿರ್ಲಿ, ಶಕುಂತಲಾ ಬೆಳ್ದಾಡಿ ಅವರು ಆಗಿರ್ಲಿ ಹಾಗೂ ಆಕಾಶ್ ನಾಗಮಾರ್ಪಳ್ಳಿ ಅವರಾಗಿರ್ಲಿ, ಎಲ್ಲರ ಸಹಕಾರದಿಂದ ಕೋವಿಡ್ ಟೈಮ್ ಅಲ್ಲಿ ನಾವು ಜನರ ಜೊತೆ ನಿಂತ್ಕೊಂಡು ಹೋದ್ರು. ಎಲ್ಲಕ್ಕಿಂತ ವಿಶೇಷವಾಗಿ ನಾನಾಗ್ಲಿ, ನಮ್ಮ ತಂದೆಯವರಾಗ್ಲಿ, ನಾವು ಯಾವತ್ತು ಈ ಸಹಕಾರ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಸಲ್ಲಿಸ್ತೀವಿ. ನಾವು ಬರ್ತೀವಿ, ಕೂತ್ಕೋತೀವಿ ಆಫೀಸಲ್ಲಿ, ಬಟ್ ಈ ಸಹಕಾರ ಆಸ್ಪತ್ರೆ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಹೆಸರು ಹಾಗೆ ಎತ್ತಿ ಹಿಡಿತಾ ಇದ್ದ ಪ್ರತಿಯೊಂದು ಸಿಬ್ಬಂದಿ ವರ್ಗದವರಿಗೆ ನಮ್ಮ ನಾಗಮಾರ್ಪಳ್ಳಿ ಪರಿವಾರ, ನಮ್ಮ ನಿರ್ದೇಶಕರ ಮಂಡಳಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಗೆ ತಾವೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತಲೆಬಾಗಿ ನಮಸ್ಕಾರಗಳನ್ನು ಮಾಡುತ್ತೇನೆ. ಹಾಗೂ ನನ್ನ ತಂದೆಯವರು, ನನ್ನ ರಾಜಕೀಯ ಗುರುಗಳು, ನನ್ನ ಜೀವನದ ಗುರುಗಳಾದ
ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿಗೆ ಇನ್ನೊಂದ್ಸರಿ ಅಭಿನಂದನೆ ಹೇಳ್ತೀನಿ. ಈ ಎಲೆಕ್ಷನ್ ಇಷ್ಟು ಸ್ಮೂತ್ ಆಗಿ ಸಾಫ್ಟ್ಲಿ ರನ್ ಮಾಡಿದಕ್ಕೆ, ಯಾರಿಗೆ ಏನು ಕಪ್ಪು ಚುಕ್ಕೆ ಬರದ ಹಾಗೆ 3ನೇ ಸಾರಿಗೆ ಬೋರ್ಡು ಅವಿರುದ್ಧ ಆಯ್ಕೆಯಾಗಿರುವ ಕಾರಣ ನಮ್ಮ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅವರಿಗೂ ಕೂಡ ತಲೆಬಾಗಿ ನಮಸ್ಕಾರಗಳನ್ನು ಮಾಡುತ್ತೇನೆ. ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಮನೆ ಮಗ ತರುಣ್ ಸೂರ್ಯಕಾಂತ್ ನಾಗಮಾರಪಳ್ಳಿ. ಆಮೇಲೆ ಬಹಳ ಜನರಿಗೆ ಏನಾಗ್ತದೋ ಹೆಂಗಾಗ್ತದೋ ಅಂತ, ಅದಕ್ಕೆ ನಿಜವಾಗಿ ಅದನ್ನೆಲ್ಲ ಏನೂ ಇಲ್ಲ. ನಮಗೆ ದಾಪು ಕಾಲವನ್ನು ಹಾಕಿಕೊಟ್ಟಿರುವಂತ ಡಾಕ್ಟರ್ ಲಿಂಗೈಕ್ಯ ಗುರುಪದಪ್ಪ ನಾಗಮಾರಪಳ್ಳಿಯವರ ಒಂದು ಹಸ್ತದಿಂದ ಪ್ರಾರಂಭವಾಗಿರುವಂತ ಈ ಆಸ್ಪತ್ರೆ ಇದು ಬಡವರಿಗೋಸ್ಕರವಾಗಿದೆ, ದೀನ ದಲಿತ ಬಡವರಿಗೋಸ್ಕರವಾಗಿದೆ. ಅದಕ್ಕೆ ಆಶೀರ್ವಾದದಿಂದ ಇವತ್ತ ಈ ಚುನಾವಣೆ 5 ವರ್ಷದಗೋಸ್ಕರವಾಗಿ ಚುನಾವಣೆ ಸುಸಕ್ಷಿತವಾಗಿ ನಡೆಸಿದಂತ ರಿಟರ್ನಿಂಗ್ ಆಫೀಸರ್ ಅವರಿಗೆ ತುಂಬಾ ಹೃತ್ಪೂರ್ವವಾದ ಅಭಿನಂದನೆ. ಅವಿರತವಾಗಿ ಆಯ್ಕೆ ಮಾಡಿದ ರಿಟರ್ನಿಂಗ್ ಆಫೀಸರ್ಗೆ ತುಂಬಾ ಧನ್ಯವಾದಗಳು. ಅದರ ಜೊತೆಗೆ ತರುಣ ಅವಾಗಿನ 1 ವರ್ಷದಿಂದ ಸಹಿತ ಆಸ್ಪತ್ರೆ ನೋಡ್ಕೊತಾನೆ ಇತ್ತು. ನಮಗೆ ಬಹಳ ಖುಷಿ ಆಯ್ತು. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಅವಿರತವಾಗಿ ಆಯ್ಕೆರುವಂತ ಉಪಾಧ್ಯಕ್ಷರು ಸಹಿತ ಅಭಿನಂದನೆ ಸಲ್ಲಿತ ವಿಶೇಷ ನಮ್ಮೆಲ್ಲ ನಿರ್ದೇಶಕ ಮಂಡಳಿಯವರ ಪರವಾಗಿ ರಿಟರ್ನಿಂಗ್ ಆಫೀಸರ್ ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರಂದ್ರು ಇನ್ನೊಂದು 2 ವರ್ಷ ಆಯ್ತೇನ್ರಿ ಅಂದ್ರು, ಇನ್ನೊಂದು 2-3 ತಿಂಗಳಾದ್ರೆ 2 ವರ್ಷ ಆಯ್ತದ ಅಂದ್ರು. ವಿಶೇಷವಾಗಿ ಇದು ಸರ್ಕಾರ ಕ್ಷೇತ್ರಕ್ಕೆ ಜಯವಾಗಲಿ.